ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಮಗೆ ಆಷಾಢ ಜುಲೈ 15ರಿಂದ ಪ್ರಾರಂಭ ಆಗಿ ಆಗಸ್ಟ್ 12ವರೆಗೂ ಇರುತ್ತೆ. ಆಷಾಢವನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ. ಈ ಮಾಸ ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದ ಮಾಸ. ಈ ಮಾಸದಲ್ಲಿ ಆಷಾಢ ಲಕ್ಷ್ಮೀ ಪೂಜೆ, ಶ್ರೀ ವಿಷ್ಣುವಿನ ಪೂಜೆಗೆ ತುಂಬಾ ಮಹತ್ವ ಇದೆ ಅಂತ ಹೇಳ್ಬೋದು. ಈ ಮಾಸದಲ್ಲಿ ನಾವು ಆಷಾಢ ಶುಕ್ರವಾರ, ಮಂಗಳವಾರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದ್ದೆ ಆದರೆ ಮುತ್ತೈದೆಯರಿಗೆ ಅವರ ಒಂದು ಸೌಭಾಗ್ಯ ವರ್ಧನೆ ಆಗುತ್ತೆ. ಕನ್ಯೆಯರು ಆಷಾಢ ಶುಕ್ರವಾರದ ಪೂಜೆಯನ್ನು ಸಲ್ಲಿಸಿದ್ರೆ ಒಳ್ಳೆಯ ವರನ ಪ್ರಾಪ್ತಿಯಾಗುತ್ತೆ. ಇನ್ನು ವ್ಯಾಪಾರಿಗಳು ಸಹ ಈ ಪೂಜೆಯನ್ನು ನೆರವೇರಿಸ್ಬೋದು. ಅವರ ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಗೆ ತುಂಬಾ ಮಹತ್ವ ಇದೆ. ಯಾರಾದರೂ ಸರಿ ಈ ಪೂಜೆಯನ್ನು ಖಂಡಿತವಾಗ್ಲೂ ಅವರ ಅಭೀಷ್ಟಗಳನ್ನು ನೆರವೇರಿಸ್ಕೊಡೋದಕ್ಕೆ ಖಂಡಿತವಾಗ್ಲೂ ಮಾಡ್ಬೋದು. ಇನ್ನು ಈ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯ ವಿಧಿವಿಧಾನಗಳೇನು ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಈ ವರ್ಷ ನಮಗೆ ಜುಲೈ 15ರಿಂದ ಆಗಸ್ಟ್ 12ರವರೆಗೆ ಆಷಾಢ ಇರುತ್ತೆ. ಈ ಮಧ್ಯೆ ನಮಗೆ 4 ಶುಕ್ರವಾರಗಳು ಬರುತ್ತೆ. ನೀವು 4 ಶುಕ್ರವಾರಗಳು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೋದು. ಅಥವಾ ಮಹಿಳೆಯರಿಗಾದರೆ ಕೆಲವೊಂದು ವಾರಗಳು ಮಾಡೋಕ್ಕೆ ಆಗದೆ ಹೋದರೆ ನಿಮಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರಗಳು ತಪ್ಪದೇ ನೀವು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿ. ಮುಖ್ಯವಾಗಿ ಈ ಪೂಜೆಯನ್ನು ಗೃಹಿಣಿಯರು ಮುತ್ತೈದೆಯರು ತಪ್ಪದೇ ನೆರವೇರಿಸ್ತಾರೆ. ಆಷಾಢ ಲಕ್ಷ್ಮೀ ಪೂಜೆ ಮಾಡೋದು ಬರೀ ಸಂಪತ್ತಿನ ಧನದ ವೃದ್ಧಿಗಾಗಿ ಸಮೃದ್ಧಿಗಾಗಿ ಮಾತ್ರ ಅಲ್ಲ. ಮನೆಯಲ್ಲಿ ಸದಾ ಸಂತೋಷ ನೆಲೆಸಿರಲಿ, ಮಾಡಬೇಕಾಗಿರುವಂಥ ಕಾರ್ಯಗಳಿಗೆ ಏನೇ ಅಡೆತಡೆ ಇದ್ದರೂ ಅದೆಲ್ಲ ತೊಲಗಿ ಹೋಗಲಿ. ಒಂದು ಕನ್ಯೆಯು ಈ ಪೂಜೆಯನ್ನು ಸಲ್ಲಿಸಿದ್ರೆ ಒಳ್ಳೆಯ ವರನ ಪ್ರಾಪ್ತಿಗಾಗಿ, ವ್ಯಾಪಾರಿಗಳು ಈ ಪೂಜೆಯನ್ನು ಸಲ್ಲಿಸಿದ್ರೆ ಅವರ ವ್ಯಾಪಾರದಲ್ಲಿ ಆಗ್ತಾ ಇರುವಂಥ ನಷ್ಟವನ್ನು ತೊಲಗು ಹಾಕಿ ವ್ಯಾಪಾರದಲ್ಲಿ ವೃದ್ಧಿಯನ್ನು ತರಿಸುವಂಥದ್ದಾಗಲಿ, ಮನೆಯಲ್ಲಿ ಆರೋಗ್ಯದ ಧಾನ್ಯಗಳ ವೃದ್ಧಿಗಾಗಿ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ತಪ್ಪದೆ ಎಲ್ಲರೂ ಸಲ್ಲಿಸಲೇಬೇಕು. ಈ ಪೂಜೆಯನ್ನು ಯಾರು ಬೇಕಾದರೂ ಮನೆ ಮಂದಿ ಸಲ್ಲಿಸ್ಬೋದು. ಇನ್ನು ಈ ಪೂಜಾ ವಿಧಾನ ನೋಡೋದಾದರೆ ನೀವು ಪ್ರತಿ ಶುಕ್ರವಾರ ಆಷಾಢದಲ್ಲಿ ಈ ಒಂದು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು. ಕೆಲವರು ಮಂಗಳವಾರನೂ ಸಹ ನೆರವೇರಿಸ್ತಾರೆ. ಮಂಗಳವಾರ ಶುಕ್ರವಾರ ಎರಡೂ ದಿನ ಮಾಡ್ಬೋದು, ಅಥವಾ ಸಾಧ್ಯವಾದರೆ ಶುಕ್ರವಾರ ಒಂದು ದಿನ ಪ್ರತಿ ಆಷಾಢದಲ್ಲಿ ಮಾಡ್ಕೋಬೋದು. ಇನ್ನು ಆಷಾಢ ಶುಕ್ರವಾರದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯೆಲ್ಲ ಶುದ್ಧವಾಗಿ ಗುಡಿಸಿ ಒರೆಸಿ ಸಾರಿಸಿ, ಇನ್ನು ದೇವರ ಮನೆಯಲ್ಲೂ ಸಹ ದೇವರ ಫೋಟೋ ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧಗಳಿಂದ ಅಲಂಕಾರ ಮಾಡ್ಕೋಬೋದು. ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಮುತ್ತೈದೆಯರು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ತಪ್ಪದೆ ಹಾಕ್ಕೊಂಡು ಹೊಸಲನ್ನು ಸಹ ಶುದ್ಧಿ ಮಾಡ್ಕೋಬೇಕು. ಹೊಸಲಿಗೂ ಸಹ ಅರಿಶಿನ ಕುಂಕುಮ ಇಟ್ಟು ಹೊಸಲು ಮುಂದೆ ರಂಗೋಲಿಯನ್ನು ಇಟ್ಟು ರೆಡಿ ಮಾಡ್ಕೋಬೇಕು. ಇನ್ನು ಆ ದಿನ ಲಕ್ಷ್ಮೀ ಪೂಜೆಗೆ ಲಕ್ಷ್ಮಿಗೆ ಇಷ್ಟವಾದ ಬೆಲ್ಲದನ್ನವನ್ನು ನೀವು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಅಥವಾ ವಿಳ್ಯದೆಲೆ, ಅಡಿಕೆ, ಹಣ್ಣುಗಳನ್ನು ಸಹ ನೀವು ನೈವೇದ್ಯಕ್ಕೆ ಇಡ್ಬೋದು. ಸಾಧ್ಯವಾದವರು ಕೋಸಂಬರಿ, ಪಾನಕನೂ ಸಹ ಇಡ್ತಾರೆ. ಅದು ಸಹ ತುಂಬಾ ಶ್ರೇಷ್ಠ. ಇನ್ನು ನೈವೇದ್ಯವನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ದೇವ್ರ ಮನೆಯಲ್ಲಿ ಪೂಜೆಗೆ ರೆಡಿ ಮಾಡ್ಕೋಬೇಕು. ಕೆಲವರು ಆಷಾಢ ಲಕ್ಷ್ಮೀ ಪೂಜೆಯಲ್ಲಿ ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾರೆ. ಕಳಶ ಸ್ಥಾಪನೆಯ ಪದ್ಧತಿ ಇಲ್ಲದೆ ಇರುವಂಥವರು ಲಕ್ಷ್ಮಿಯ ವಿಗ್ರಹ, ಲಕ್ಷ್ಮಿಯ ಫೋಟೋಕ್ಕೂ ಸಹ ಈ ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಕಳಶ ಸ್ಥಾಪನೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ದೇವ್ರ ಮನೆಯಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿಕೊಂಡು ಕಳಶವನ್ನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ನೀವು ಸ್ಥಾಪನೆ ಮಾಡ್ಕೋಬೇಕು. ಕಳಶ ಸ್ಥಾಪನೆ ಮಾಡುವ ಜಾಗವನ್ನು ಶುದ್ಧಿ ಮಾಡಿಕೊಂಡು ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇರಿಸಿ 5 ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕಿ ಉಂಗುರದ ಬೆರಳಿನಿಂದ ಓಂ ಅಥವಾ ಸ್ವಸ್ತಿಕನ್ನು ಬರ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟಿರುವಂಥ ಚಂಬನ್ನು ಅದರ ಮೇಲೆ ಇರಿಸಿ ಚಂಬಿಗೆ ಕಂಠದ ಪೂರ್ತಿ ನೀರನ್ನು ತುಂಬಿಸ್ಬೇಕು. ಇನ್ನು ಆ ನೀರಿನೊಳಗೆ ಸ್ವಲ್ಪ ಅರಿಶಿನ ಕುಂಕುಮ, ಒಂದು ಕಾಯಿನ್ನು, ಅಕ್ಷತೆ, ಹೂವು ಇಷ್ಟನ್ನು ಹಾಕ್ಬಿಟ್ಟು ಇನ್ನು ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಕಳಶದೊಳಗಡೆ ನಿಮ್ಮ ಒಂದು ಇಚ್ಛಾನುಸಾರ ವಸ್ತುಗಳನ್ನು ಹಾಕ್ಬೋದು. ಇನ್ನು ಕಳಶದ ಮೇಲೆ 5 ವಿಳ್ಯದೆಲೆ ಅಥವಾ ಒಂದು ಮಾವಿನ ಎಲೆಯ ಗೊಂಚಲನ್ನು ಇರಿಸಿ ಅದರ ಮೇಲೆ ಕಾಯನ್ನು ಇರಿಸಬೇಕು. ಜುಟ್ಟು ಮೇಲಿರೋ ರೀತಿ ಕಾಯನ್ನು ಇರಿಸಬೇಕು. ಕಾಯಿಗೂ ಸಹ ಅರಿಶಿನ ಕುಂಕುಮವನ್ನು ಹಚ್ಚಿರಬೇಕು. ಇನ್ನು ಕಳಶಕ್ಕೆ ನಿಮ್ಮ ಇಚ್ಛೆಯಾನುಸಾರ ಅಲಂಕಾರವನ್ನು ಮಾಡಬೇಕು. ಹತ್ತಿ ಹಾರವನ್ನು ತಪ್ಪದೆ ಹಾಕಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ತಾಯಿಗೆ ಒಂದು ಸುಗಂಧ ಭರಿತವಾದ ಹೂಗಳು ಅಂದರೆ ತುಂಬ ಇಷ್ಟ. ಮಲ್ಲಿಗೆ, ಸಂಪಿಗೆ, ಗುಲಾಬಿಯಿಂದ ತಾವರೆ ಹೂವು ಸಿಕ್ಕಿದ್ರೆ ತಪ್ಪದೆ ತಾವರೆ ಹೂವನ್ನು ಸಹ ತಂದು ಲಕ್ಷ್ಮಿಗೆ ಅಲಂಕಾರವನ್ನು ಮಾಡಿಕೊಂಡು ಇನ್ನು ಒಂದು ಚಿನ್ನದ ಆಭರಣಗಳಿಂದನೂ ಸಹ ಅಲಂಕಾರವನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಬ್ಲೌಸ್ ಪೀಸನ್ನು ನೀವು ಕಳಶಕ್ಕೆ ಉಡಿಸ್ಬೋದು, ಅಥವಾ ಬ್ಲೌಸ್ ಪೀಸನ್ನು ನೀವು ತಾಯಿಯ ಕಳಶದ ಪಕ್ಕದಲ್ಲಿ ಇಡಬೇಕು. ತಪ್ಪದೆ ಬಳೆಗಳನ್ನು ತಂದಿಡಿ, ಅಥವಾ ಒಂದು ಚಿಕ್ಕ ಬಿಚ್ಚೋಲೆ ಪೊಟ್ಟಣ ಅಂತ ಸಿಗುತ್ತೆ ಅದನ್ನಾದರೂ ತಂದು, ಒಂದು ಗೌರಿ ಸಾಮಾನು ಅಂತ ಸಿಗುತ್ತೆ ಅದನ್ನು ಕಳಶದ ಪಕ್ಕದಲ್ಲಿ ತಂದು ಇಡಬೇಕಾಗುತ್ತೆ. ಇನ್ನು ಕಳಶ ಸ್ಥಾಪನೆ ಆದಮೇಲೆ ಮೊದಲು ದೀಪಗಳಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ದೀಪಗಳನ್ನು ಹಚ್ಕೋಬೇಕು. ಸಾಧ್ಯವಾದಷ್ಟು ತುಪ್ಪದ ದೀಪ ಬೆಳಗಿಸಿದ್ರೆ ಈ ದಿನ ತುಂಬಾ ಶ್ರೇಷ್ಠ. ಏಕಾರತಿಯಿಂದ
ಅಥವಾ ಗಂಧದ ಕಡ್ಡಿಯಿಂದ ತುಪ್ಪದ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿ ಹಚ್ಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು. ದೀಪವನ್ನು ಹಚ್ಕೊಂಡಾದಮೇಲೆ ಘಂಟಾನಾದವನ್ನು ಒಂದು 5 ಬಾರಿ ಮೊಳಗಿಸ್ಕೊಂಡು ಗಂಧದ ಕಡ್ಡಿಯಿಂದ ವಿಘ್ನ ವಿನಾಯಕನ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಚಿಕ್ಕದಾಗಿ ಒಂದು ಬೆಲ್ಲದ ಅಚ್ಚನ್ನು ವಿಘ್ನ ವಿನಾಯಕನಿಗೆ ನೈವೇದ್ಯವಾಗಿ ಮೊದಲು ಸಮರ್ಪಣೆಯನ್ನು ಮಾಡಬೇಕು. ನಂತರ ಈಗ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು. ಕಳಶ ಸ್ಥಾಪನೆ ಮಾಡದೇ ಇರುವಂಥವರು ಲಕ್ಷ್ಮಿಯ ವಿಗ್ರಹವನ್ನು ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ನೀವು ಸಲ್ಲಿಸ್ಬೋದು. ಇನ್ನು ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಬೇಕು. ಮೊದಲನೇದಾಗಿ ಲಕ್ಷ್ಮಿಗೆ ಅರಿಶಿನ ಕುಂಕುಮ, ನೀವು ಕಳಶ ಇಟ್ಟಿದ್ರೆ ಕಳಶಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು, ಅಥವಾ ನೀವು ವಿಗ್ರಹವನ್ನು ಇಟ್ಟಿದ್ರೆ ಅದಕ್ಕೂ ಸಹ ಅರಿಶಿನ ಕುಂಕುಮವನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸ್ತಾ ಓಂ ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ ಆ ರೀತಿ ಅರ್ಚನೆಯನ್ನು ಮಾಡ್ತಾ, ಕುಂಕುಮಾರ್ಚನೆ ಮಾಡ್ಬೋದು, ಅಥವಾ ನೀವು ಹೂಗಳಿಂದ ಅರ್ಚನೆ ಮಾಡ್ಬೋದು, ಅಥವಾ ಒಂದು ಅಕ್ಷತೆಯನ್ನು ರೆಡಿ ಮಾಡಿಕೊಂಡು ನೀವು ಅಷ್ಟೋತ್ತರವನ್ನು ಹೇಳ್ತಾ ಲಕ್ಷ್ಮೀ ಒಂದು ಕಳಶದ ಮುಂದೆ ಅರ್ಚನೆಯನ್ನು ಸಲ್ಲಿಸ್ತಾ ಬರಬೇಕು. ಒಂದು ಅಷ್ಟೋತ್ತರ ಪಠಿಸಿ ಆದಮೇಲೆ ಲಕ್ಷ್ಮಿ ಅಷ್ಟಕವನ್ನು ನೀವು ಹೇಳಬೇಕು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಅಷ್ಟಕ ಹೇಳಿ ಆದಮೇಲೆ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳು ನಿಮಗೆ ಯಾವುದು ಗೊತ್ತೋ ಅದನ್ನು ಪಠಿಸ್ಬೇಕು. ನಂತರ ಸಾಧ್ಯವಾದರೆ ಮಹಾವಿಷ್ಣುವಿನ ಅಷ್ಟಕವನ್ನು ಹೇಳ್ಕೊಂಡ್ರೆ, ಮಹಾವಿಷ್ಣುವಿನ ಒಂದು ಅಷ್ಟೋತ್ರವನ್ನು ಈ ಒಂದು ಸಮಯದಲ್ಲಿ ಹೇಳ್ಕೊಂಡ್ರೆ ತುಂಬಾ ಶ್ರೇಷ್ಠ. ಮಂತ್ರಗಳೆಲ್ಲ ಪಠಿಸಿ ಆದಮೇಲೆ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಸಾಧ್ಯವಾದರೆ ತುಪ್ಪದ ನೀಲಾಂಜನಗಳನ್ನು ತಾಯಿಗೆ ಆರತಿಯನ್ನು ತಪ್ಪದೆ ಮಾಡಬೇಕು. ಪೂಜೆ ಆದಮೇಲೆ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಇನ್ನು ನಿಮ್ಮ ಅಭೀಷ್ಟಗಳೇನಿದೆ ಅದು ತಾಯಿಯಲ್ಲಿ ಮೊರೆಯನ್ನು ಇಟ್ಟು 3 ವಾರ ಅಥವಾ 4 ವಾರ ತಪ್ಪದೆ ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಈ ಪೂಜಾ ಸಮಯ ನೀವು ಬೆಳಿಗ್ಗೆ 4ರಿಂದ 7 ಗಂಟೆ ಒಳಗಡೆ ಸಲ್ಲಿಸಿದ್ರೆ ತುಂಬಾ ಶ್ರೇಷ್ಠ. ಸಾಧ್ಯವಾದಷ್ಟು ಬೆಳಿಗ್ಗೆನೇ ಈ ಒಂದು ಪೂಜೆಯನ್ನು ಸಲ್ಲಿಸಬೇಕು. ಇನ್ನು ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿಗಾದರೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಸಮಯ ಇಲ್ಲ ಅಂದರೆ ಸಂಜೆ 5:30ರಿಂದ 7:30 ಒಳಗಡೆ ಪೂಜೆಯನ್ನು ಸಲ್ಲಿಸ್ಬೋದು. ಈ ಪೂಜೆಯನ್ನು ಸಲ್ಲಿಸಿದ ದಿನ ಒಬ್ಬ ಮುತ್ತೈದೆಯನ್ನಾದರೂ ಕರೆದು ಸಂಜೆ ನೀವು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಕಳಶವನ್ನು ನೀವು ರಾತ್ರಿ 9 ಗಂಟೆ ನಂತರ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸಿ ಆವತ್ತೇ ನೀವು ಪೂಜೆಯನ್ನು ಸಮಾಪ್ತಿ ಮಾಡ್ಬೋದು. ಇನ್ನು ನೈವೇದ್ಯಕ್ಕೆ ಮೊದಲನೇ ವಾರ ಬೆಲ್ಲದನ್ನ, ನಂತರ ಚಿತ್ರಾನ್ನ, ನಂತರ ಮೊಸರನ್ನ, ನಂತರ ಶಾಲ್ಯಾನ್ನ ಅಂದರೆ ಕಲ್ಲು ಸಕ್ಕರೆ ಅನ್ನ, ಈ ರೀತಿ 4 ವಾರ 4 ಅನ್ನಗಳನ್ನು ತಾಯಿಗೆ ಮಾಡಿ ಇಡ್ಬೋದು. ಯಾವುದೂ ಇಲ್ಲ ಅಂದರೆ ನೀವು ವೀಳ್ಯದೆಲೆ, ಅಡಿಕೆ, ಒಂದು ಹಣ್ಣುಗಳನ್ನು ಸಹ ಇಡ್ಬೋದು. ಕೆಲವರು ಡ್ರೈ ಫ್ರೂಟ್ಸ್ ಇಡ್ತಾರೆ, ನಾನಾ ಬಗೆಯ ಹಣ್ಣುಗಳನ್ನು ಇಡ್ತಾರೆ, ಒಬ್ಬಟ್ಟು, ರವೆ ಉಂಡೆಗಳನ್ನು ಮಾಡಿ ಇಡ್ತಾರೆ. ನಿಮ್ಮ ಶಕ್ತಿಯ ಅನುಸಾರ ತಾಯಿಗೆ ನೈವೇದ್ಯವನ್ನು ಇಡ್ಬೋದು. ಈ ಪೂಜೆಯನ್ನು ತಪ್ಪದೆ 1 ವಾರನಾದರೂ ಸಂಕಲ್ಪ ಮಾಡಿಕೊಂಡು ಮಾಡಿ, ತುಂಬಾ ಒಳ್ಳೆಯದು. ಯಾವುದೇ ಕಾರ್ಯಗಳಿಗೆ ಅಡೆತಡೆ ಆಗ್ತಾಯಿದ್ರು ಅದೆಲ್ಲ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಮದುವೆ ಆಗುವಂಥ ಹೆಣ್ಮಕ್ಳಿದ್ರೆ ಬೇಗನೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ಮುತ್ತೈದೆಯರಿಗಾದರೆ ಒಂದು ಸೌಭಾಗ್ಯ ವರ್ಧನೆ ಕೂಡ ಆಗುತ್ತೆ. ಈ ದಿನ ಉಪವಾಸ ಇರುವಂಥವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಬರೀ ಹಾಲು ಹಣ್ಣು ಸೇವನೆ ಮಾಡಿಕೊಂಡು ಸಂಜೆ ನೀವು ಲಘು ಉಪಹಾರ ಅಂದರೆ ಉಪ್ಪಿಟ್ಟು, ಅವಲಕ್ಕಿ ಆ ರೀತಿ ಸೇವನೆ ಮಾಡ್ಬೋದು. ಸಾಧ್ಯ ಇರುವಂಥವ್ರು ಉಪವಾಸ ಇರ್ಬೋದು. ಇನ್ನು ಈ ದಿನ ಮಾಂಸಾಹಾರವನ್ನು ಅಡುಗೆ ಮಾಡಬಾರ್ದು, ಊಟ ಮಾಡಬಾರ್ದು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.